ಯಜಮಾನ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ. ಅನಿತಾ, ರಾಘವೇಂದ್ರ ಅವರೇ ಏನ್ ಮಾಡ್ತಿದ್ದೀರಾ? ಒಂದು ಪ್ರಾಜೆಕ್ಟ್ದು ರಿಪೋರ್ಟ್ ರೆಡಿ ಮಾಡ್ತಾ ಇದ್ದೀನಿ. ಅನಿತಾ, ನಾನು ನಿಮ್ಮ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಬೋದಾ? ರಾಘು, ಅಯ್ಯೋ ಅದಕ್ಕೇನಂತೆ, ಧಾರಾಳವಾಗಿ ಮಾತಾಡಿ. ಏನು ವಿಷಯ? ನಾವಿಬ್ರು ಮಾತಾಡ್ಬೇಕಾದ್ರೆ ಏನಾದರೂ ವಿಷಯ ಇರಲೇಬೇಕಾ ರಾಘವೇಂದ್ರ ಅವರೇ? ಹಾಗೇನಿಲ್ಲ, ಜನರಲ್ಲಲ್ಲಿ ಕೇಳಿದೆ ಅಷ್ಟೇ. ರಾಘವೇಂದ್ರ ಅವರೇ, ನಾವಿಬ್ರು ಮದುವೆ ಆದಮೇಲೆ ಮಕ್ಕಳು, ಅವ್ರ ಫ್ಯೂಚರ್ ಬಗ್ಗೆ ಎಲ್ಲ ಮಾತಾಡೋಣ ಅಂತ. ಅದ್ರ ಬಗ್ಗೆ ಎಲ್ಲ ನೀವೇನು ಹೇಳ್ತೀರಾ? ರಾಘವೇಂದ್ರ, ಅದ್ರ ಬಗ್ಗೆ ಎಲ್ಲ ಇವಾಗ ಯಾಕೆ ಅನಿತಾ ಮಾತು? ಇನ್ನು ಟೈಮ್ ಇದೆಯಲ್ಲ. ಅಯ್ಯೋ, ಹಾಗೆ ಹೇಳಿದ್ರೆ ಹೇಗೆ? ದಿನಗಳೆಲ್ಲ ಫಾಸ್ಟಾಗಿ ಹೋಗ್ತಿದೆ. ಕಣ್ಮುಚ್ಚಿ ಕಣ್ಬಿಡೋದ್ರೊಳಗಡೆ ದಿನಗಳೆಲ್ಲ ಮುಗ್ದೋಗ್ತದೆ. ಹಾಗಾಗಿ ನಾವು ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡ್ಕೊಳೋದು ಒಳ್ಳೇದಲ್ವಾ? ಅನಿತಾ, ಆರ್ತಿಗೊಂದು ಕೀರ್ತಿಗೊಂದು ಅಂತ ಎಲ್ಲರೂ ಮಾತಾಡ್ತಾರಲ್ಲ, ಹಾಗೆ ನಮಗೊಂದು ನಿನ್ಗೊಂದು ಅಂತ 2 ಮಕ್ಕಳು ಮಾಡ್ಕೊಬಿಡೋಣ ಅಲ್ವಾ? ಫ್ಯೂಚರ್ ಬಗ್ಗೆ ನೀವೇನೇನೆಲ್ಲ ಪ್ಲಾನ್ ಮಾಡಿದ್ದೀರಾ ರಾಘವೇಂದ್ರ ಅವರೇ? ಆ ರೀತಿ ಎಲ್ಲ ನಾನೇನು ಯೋಚನೆ ಮಾಡಿಲ್ಲ. ನಿಮ್ಮ ಫೋನ್ ರಿಂಗ್ ಆಗ್ತಿದೆ ನೋಡಿ. ಅನಿತಾ, ಸಾರಿ, ಗಮನ ಎಲ್ಲ ನಿಮ್ಮ ಕಡೆ ಇತ್ತಲ್ಲ, ಹಾಗಾಗಿ ಗೊತ್ತಾಗಿಲ್ಲ. 1 ನಿಮಿಷ ಬಂದೆ. ಸರಿ. ಝಾನ್ಸಿ ಪಾತ್ರೆ ತೊಳಿತಾ ಮನ್ಸಲ್ಲೇನೆ ನನ್ ಮುಂದೆನೆ ನನ್ನ ಗಂಡನ ಕೈ ಹಿಡ್ಕೊಂಡು ಉರಿಸ್ಬೇಕು ಅನ್ಕೊಂಡಿದ್ಯಾ? ಉರ್ಸೋದ್ರಲ್ಲಿ ನೀನು LKG UKG ಮಾಡಿದ್ರೆ, ಉರ್ಸೋದ್ರಲ್ಲಿ ನಾನು PhD ಮಾಡಿದ್ದೀನಿ ಅಂತ ಝಾನ್ಸಿ ಮನ್ಸಲ್ಲೇ ಬೈಕೊಂತಿರ್ತಾಳೆ. ಈಗ ಉರಿಸ್ತೀನಿ ನೋಡ್ಕೊ. ರಾಘು, ಯಾಕೆ ರಾಘು? ಸನ್ನೆ ಮಾಡಿ ಬಾ ಅಂತ ಕರ್ದಲ್ಲ ಅಂದ. ಅನಿತಾ ಶಾಕಲ್ಲಿ ನೋಡ್ತಾಳೆ. ಆಗ ರಾಘು, ಬೇಡ, ಛೀ, ಹೋಗಿ ರಾಘು. ನಾವು ಮನೆ ಹೊರಗಡೆ ಇದ್ದೀವಿ ಅನ್ನೋದು ಗೊತ್ತಾಗಲ್ವಾ? ಮನೆ ಹೊರಗಡೆ ಎಲ್ಲ ಈಗ ಮುತ್ತು ಕೊಡ್ತಾರ? ನೀನ್ ಪೋಲಿ ಆಗ್ತಿದ್ಯಾ ಬರ್ತಾ ಬರ್ತಾ. ನಾನ್ ನಿನಗ್ ತಾಳಿ ಕಟ್ಟಿರೋ ಹೆಂಡ್ತಿನೇ ಆಗಿರ್ಬೋದು, ಆದ್ರೆ ಬೀದಿನಲ್ಲೆಲ್ಲ ಮುತ್ತು ಕೊಡ್ತಾರ? ತಬಲ, ಏನ್ ಮೇಡಮ್, ನಿಮಗ್ ಝಾನ್ಸಿ ಮೇಡಮ್ ಅವರು ರಾಘು ಚೆನ್ನಾಗಿರೋದು ಇಷ್ಟ ಇಲ್ವಾ? ರಾಯ್, ಅಂದ್ರೆ ಇಷ್ಟು ದಿನ ನೀವು ಝಾನ್ಸಿ ಮೇಡಮ್ಗೆ ಒಳ್ಳೇದಾಗಬೇಕು ಅಂತ ಬಯಸಿದ್ದೆಲ್ಲ ನಾಟಕನಾ? ಮಾತಾಡಿ ಮೇಡಮ್, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ, ಮಾತಾಡಿ. ತುಳಸಿ, ಓ ಮೈ ಗಾಡ್ ರಾಯ್, ನೀವೆಲ್ಲ ಅವಳನ್ನ ಈ ರೀತಿ ಕಣ್ಣಾಕೋದ್ರಿಂದ ಸಂಸಾರಕ್ಕೆ ಇನ್ನಷ್ಟು ದೃಷ್ಟಿ ಆಗುತ್ತೆ ಅಂತ ಅಷ್ಟೇ ರಾಯ್. ಸೋ ಕನ್ಸರ್ನ್. ನೀವು ಈ ರೀತಿ ಅವ್ರ ವಿಚಾರನೇ ಮಾತಾಡ್ತಾ ಇದ್ರೆ ಸರ್ಸ ಇರ್ಬೇಕಾಗಿರೋ ಜಾಗದಲ್ಲಿ ವಿರಸ ಇರುತ್ತೆ ಅಂತ. ನೀವೆಲ್ಲರೂ ಈ ತರ ಝಾನ್ಸಿ ಸಂಸಾರದ ಬಗ್ಗೆನೇ ಮಾತಾಡ್ತಾ ಇದ್ರೆ ನಮ್ ದೃಷ್ಟಿನೇ ಬೀಳಲ್ವಾ? ಮನುಷ್ಯರ ಕಣ್ಣಿಗೆ ಮರಗಳೇ ಮುರಿದ್ ಬೀಳುತ್ತೆ ಅಂತ ನಮ್ಮಪ್ಪ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಸಂಸಾರಕ್ಕೆ ದೃಷ್ಟಿ ಆಗ್ಬಾರ್ದು ಅಂದ್ರೆ ನಾವೆಲ್ರೂ ಅವರ ಜೋಡಿ ಬಗ್ಗೆ ಆಗ್ಲಿ, ಅವರ ಸಂಸಾರದ ಬಗ್ಗೆ ಆಗ್ಲಿ ಮಾತಾಡ್ಬಾರ್ದು ರಾಯ್. ರಾಘು, ಬೆಂಕಿ ಹಚ್ಚೋದೆಲ್ಲ ಹಚ್ಚಿ ಈಗ ಸುಮ್ನಿದ್ದೀರಾ ಅಂದ್ರೆ ನೀವು ಕಲಿಸ್ತಿರೋ ಹೊಸ ಪಾಠ ಅಥವಾ ನೀವು ನನಗೆ ಕೊಡ್ತಿರೋ ಕಾಟನ? ರೀ, ಸಾಕ್ ಸುಮ್ನಿರ್ರಿ, ಒಳಗಡೆ ಏನೇನ್ ಆಗ್ತಿರುತ್ತೋ ಅಂತ ನನ್ಗಿಲ್ ಟೆನ್ಷನ್ ಆಗ್ತಿದೆ. ರಾಘು, ಇವಾಗ ಮಾಡ್ಬಾರ್ದಂತದ್ದು ಏನಾದ್ರು ನಾನು ಮಾಡದ್ನಾ? ಮತ್ತೆ ಇನ್ನೇನು? ಅನಿತವ್ರ ಮುಂದೆ ನೀವ್ ಯಾಕೆ ಈ ರೀತಿ ನಡ್ಕೊಬೇಕಿತ್ತು? ಈಗ ಏನಾಗುತ್ತೆ ಅಂತ ಗೊತ್ತು ತಾನೆ? ಅಲ್ಲ ರಾಘು, ಗಂಡಂಗೆ ಹೆಂಡತಿ ಮುತ್ಕೊಡೋ ತಪ್ಪು ಅನ್ನೋದೇನಾದ್ರೂ ಕಾನೂನಲ್ಲಿ ಇದೆಯಾ? ಮೇಡಮ್, ನೀವ್ ಯಾವಾಗ ನನಗೆ ಮುತ್ತು ಕೊಟ್ರಿ? ಇವಾಗ ಕೊಟ್ನಲ್ಲ, ನಿಮಗ್ ತಲುಪಿದಕ್ಕೆ ತಾನೇ ರಿಯಾಕ್ಟ್ ಮಾಡಿದ್ದು. ಸಾಕ್ ಸುಮ್ನೆ ಇರ್ರಿ. ನಿಮಗ್ ನೀವೇ ಮುತ್ತು ಕೊಟ್ಕೊಂಡು ನೀವು ನನಗ್ ಕೊಟ್ಟೆ ಅಂತ ಹೇಳ್ತಿದ್ದೀರಾ? ನಿಮಗೆ ನಾನು ಮುತ್ತು ಕೊಟ್ಟಿಲ್ಲ, ನಮಗೆ ನೀವು ಮುತ್ತು ಕೊಟ್ಟಿಲ್ಲ, ನೆನ್ಪಿರ್ಲಿ. ನಾನು ನಿನಗೆ ಕಿಸ್ ಮಾಡದೇ ಇದ್ರು ಆ ರೀತಿ ಸುಳ್ಳು ಹೇಳ್ದೆ ಅಂತ ಬೇಜಾರ? ಹೌದು, ಸುಳ್ಳು ಹೇಳ್ದೆ. ಸರಿ, ಅದನ್ನೇ ನಿಜ ಮಾಡ್ತೀನಿ. ರೀ ಮೇಡಮ್, ಯಾರು ನೋಡಿಲ್ಲ. ಕಳ್ಳ ಸಿಗಾಕೊಂಡ ತರುಣ. ಇಲ್ಲ ಕಣೋ, ನೆಡ್ಸೋ. ಅನಿತಾ, ಈ ಮನೇಲಿ ಏನ್ ನಡೀತಾ ಇದೆ? ಪಲ್ಲವಿ, ಯಾಕೆ ಅನಿತಾ ಇವಾಗ ಏನಾಯ್ತು ಅಂತ ಕೋಪ ಮಾಡ್ಕೊಂಡಿದೀಯಾ? ನೋಡಿದ್ಮೇಲೆ ಕೋಪ ಮಾಡ್ಕೊಂಡೆ, ಇನ್ನೇನ್ ಮಾಡ್ಕೊಂಡ್ಲಿ? ಅಕ್ಕ, ಅನಿತಾಂಗೆ ಝಾನ್ಸಿ ಅದಕ್ಕೆ ತುಂಬಾ ಹೊಟ್ಟೆ ಉರಿಸ್ತಾಗಿದೆ. ಹೊಟ್ಟೆ ಉರ್ಸಿದ್ರೆ ಒಳ್ಳೆ ವಿಚಾರನೇ ಬಿಡು. ಸಂಗೀತ, ಪಲ್ಲವಿ ಅವರ ದೊಡ್ಡಪ್ಪ ನೋಡ್ಬಾರದನ್ನ ನೋಡಿದ್ಯಾ ಅಂದ್ರೆ ಅದು ನೋಟದ ತಪ್ಪು. ನೋಡಮ್ಮ, ದೇವ್ರು ಕಣ್ಕೊಟ್ಟಿದ್ದಾನೆ ಅಂದ್ ಮಾತ್ರಕ್ಕೆ ಸಿಕ್ಕಿದ್ದನ್ನೆಲ್ಲ ನೋಡ್ಬಾರ್ದು. ಮಹಾತ್ಮ ಗಾಂಧೀಜಿ ಅವ್ರು ಹೇಳಿಲ್ವಾ, ಕೆಟ್ಟದ್ದನ್ನ ನೋಡ್ಬಾರ್ದು, ಕೆಟ್ಟದ್ದನ್ನ ಮಾತಾಡ್ಬಾರ್ದು, ಕೆಟ್ಟದ್ದನ್ನ ಕೇಳ್ಬಾರ್ದು ಅಂತ? ಅನಿತಾ, ನೋಡ್ದೆ ಇದ್ದಿದ್ರೆ ನನ್ ಜೀವನ ಹಾಳಾಗೋದು, ಇಲ್ಲ ಅಂದಿದ್ರೆ ನನ್ ಕನ್ಸು ಹಾಳಾಗೋದು. ಇವಾಗ ನೀವು ಕೇಳ್ದೆ ಇದ್ರೆ ನಿಮ್ ಪಲ್ಲವಿ ಜೀವನನೇ ಹಾಳಾಗೋದು. ಇವಾಗ ಅಂತದ್ದೇನ್ ನೋಡ್ದೆ ನೀನು? ರಾಘವೇಂದ್ರ ಅವ್ರ ಮನ್ಸಲ್ಲಿ ಝಾನ್ಸಿ ಇಲ್ಲ, ಅವಳನ್ ಕಂಡ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ನೀವೇ ತಾನೇ ಹೇಳಿದ್ದು. ಹೌದಮ್ಮ, ಅದ್ರ ಮೇಲೆ ನಿಂಗ್ಯಾಕೆ ಡೌಟು? ರಾಘವೇಂದ್ರ ಅವರು ಝಾನ್ಸಿಗೆ ಕಿಸ್ ಕೊಟ್ಕೊಂಡು ರೊಮ್ಯಾನ್ಸ್ ಮಾಡ್ತಾ ಇದ್ದಾರೆ. ನಾನು ಫೋನಲ್ಲಿ ಮಾತಾಡ್ತಾ ಅವ್ರ ಎದುರುಗಡೆ ನಿಂತಿದ್ದೀನಿ ಅಂದ್ರೂ ಅವ್ರಿಗೆ ನನಗೆ ಕೇಳಿಸೋ ತರ ಕಿಸ್ ಮಾಡ್ತಾ ಇದ್ದಾರೆ. ನಾನು ನೋಡಿದ್ರೆ ಝಾನ್ಸಿ ಅಲ್ಲಿ ನಾಚಿಕೆ ಪಟ್ಕೊಂಡು ನಿಂತಿದ್ದಾಳೆ. ರಾಘವೇಂದ್ರ ಅವರು ಏನು ಗೊತ್ತೇ ಇಲ್ವೇನೋ ಅನ್ನೋ ಅಮಾಯಕರ ತರ ನಿಂತಿದ್ದಾರೆ. ಇಷ್ಟ ಇಲ್ದೆ ಮನ್ಸಲ್ಲಿ ಇಲ್ದಲೇ ಇರೋದನ್ನ ಮಾಡೋದು ಇದು ನಿಜಾನಾ? ಪಲ್ಲವಿ, ಇದೆಲ್ಲ ಸುಳ್ಳು ಅನಿತಾ. ಹಾಗಾದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀನಾ? ಅದಾಗಲ್ಲಮ್ಮ ಅನಿತಾ, ನೀವು ಮುತ್ತು ಕೊಟ್ಟಿದ್ದನ್ನ ಕಣ್ಣಾರೆ ನೋಡಿಲ್ಲ ಅಂದ್ರೆ ನಂತೆ ಕಿವಿಲ್ ಕೇಳಿಸ್ಕೊಂಡಿದ್ದೀನಿ. ಝಾನ್ಸಿ ನಾಚಿಕೆಯಿಂದ ನುಲಿತಾ ಇರೋದು ನೋಡಿದೀನಿ. ಅಲ್ಲೇ ನೀನ್ ಯಾಮಾರಿರೋದು ಮತ್ತೆ ತಪ್ಪು ತಿಳ್ಕೊಂಡಿರೋದು. ಅದೆಲ್ಲ ಝಾನ್ಸಿ ಬೇಕು ಅಂತಾನೆ ಮಾಡಿರೋದು. ನೀನ್ ಅಲ್ಲೇ ಇದೀಯಾ ಅಂತಾನೆ ನಿನಗ್ ಕೋಪ ಬರೋ ತರ ಮಾಡಿದಾಳೆ ಹೊರ್ತ್ಕ ನಮ್ ರಾಘು ಆ ರೀತಿ ಮಾಡೋದಿಲ್ಲ. ಪಲ್ಲವಿ, ಹೌದು ಅನಿತಾ, ಝಾನ್ಸಿ ಇದೇ ರೀತಿ ಗಿಮಿಕ್ಗಳನ್ನ ಮಾಡಿ ಎಲ್ಲಾರ್ನೂ ಕನ್ಫ್ಯೂಸ್ ಆಗೋ ರೀತಿ ಮಾಡ್ತಾಳೆ. ಹಾಗಿದ್ರೆ ಅದೆಲ್ಲ ಸುಳ್ಳು ನಾಟಕ ಅಂತ ಹೇಳ್ತಿದ್ದೀರಾ? 100% ಸುಳ್ಳು ಕಣಮ್ಮ. ನೀನ್ ಹೀಗೆ ಕೋಪ ಮಾಡ್ಕೊಂಡು ಕೂಗಾಡ್ಲಿ ಅಂತ ಸುಳ್ಳಾಳಿದ್ದೆ. ಯಾವುದೇ ಕಾರಣಕ್ಕೂ ಈ ರೀತಿ ಟ್ರಾಪ್ಗಳಿಗೆ ಬಲಿಯಾಗಬಾರ್ದು. ನಿನ್ ಗುರಿ ಏನಿದ್ರು ವಾರ ಕಳೆದ್ಮೇಲೆ ನಡೆಯೋ ಎಲೆಕ್ಷನ್ ಕಡೆನೇ ಇರ್ಬೇಕು.
ಪಲ್ಲವಿ ಅಷ್ಟಕ್ಕೂ ವೋಟ್ ಮಾಡೋದು ನಾವುಗಳು ತಾನೇ. ಒಂದ್ ವಾರ ಬಿಟ್ಕೊಂಡು ಗಂಟು ಮೂಟೆ ಕಟ್ಕೊಂಡು ಹೋಗೋಳವಳು. ಅವಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತೀಯ? ನೋಡಮ್ಮ ಅನಿತಾ, ನೀನ್ ರಾಘು ಮನ್ಸಲ್ಲಿ ಇದೆಯೋ ಇಲ್ವೋ ಅನ್ನೋದೆಲ್ಲ ಇಂಪಾರ್ಟೆಂಟು, ಮನೆಯವ್ರೆಲ್ಲರ ಮನ್ಸಲ್ಲೂ ಇದೆಯಾ ಅನ್ನೋದಷ್ಟೇ ಇಂಪಾರ್ಟೆಂಟು. ಯು ಡೋಂಟ್ ವರಿ ಅನಿತಾ, ಹೇಗಿದ್ರು ಒಂದ್ ವಾರ ಆದ್ಮೇಲೆ ನಾವೆಲ್ಲರೂ ಸೇರಿ ಅವಳನ್ನ ಮನೆ ಬಿಂದ ಓಡಿಸ್ತೀವಿ. ನೀನು ನಾಳೆಯಿಂದ ಶುರುವಾಗ ಟಾಸ್ಕ್ಗಳ ಬಗ್ಗೆ ಮಾತ್ರ ಯೋಚನೆ ಮಾಡು. ಪಲ್ಲವಿ: ಹೌದು ಅನಿತಾ, ನೀನ್ ಯಾವ ಟಾಸ್ಕಲ್ಲೂ ಸೋಲ್ಬಾರ್ದು. ಎಲ್ಲಾ ವಿಷಯದಲ್ಲೂ ಅವಳಿಗಿಂತ ನೀನೇ ಬೆಸ್ಟ್ ಅಂತ ಪ್ರೂವ್ ಮಾಡ್ಬೇಕು. ಅದಕ್ಕೆ ನೀನ್ ಈ ರೀತಿ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಕೋಪ ಮಾಡ್ಕೊಳೋದ್ ಬಿಟ್ಟು ರಿಲ್ಯಾಕ್ಸ್ ಆಗಿ ಗೇಮ್ನ ಸ್ಟಾರ್ಟ್ ಮಾಡೋದು ನೋಡ್ಬೇಕು. ಅನಿತಾ: ಎಸ್, ಏನೇ ಆದ್ರೂ ಅವಳ ಮುಂದೆ ನಾನ್ ಸೋಲಲ್ಲ. ಎಲ್ರೂ ಬಂದಿದ್ದಾರಲ್ವಾ, ಈ ಸ್ಪರ್ಧೆಯ ನೀತಿ ನೇಮ ಏನನ್ನೋದನ್ನ ಹೇಳ್ತೀನಿ, ಎಲ್ರೂ ಕರೆಕ್ಟಾಗಿ ಕೇಳಿಸ್ಕೋಬೇಕು, ಮುಖ್ಯವಾಗಿ ನೀವಿಬ್ರು. ಇವತ್ತಿಂದ ನಮ್ಮ ಮನೆಯಲ್ಲಿ ವಿವಿಧ ರೀತಿಯ 5 ಟಾಸ್ಕ್ಗಳಿರ್ತವೆ. ಟಾಸ್ಕ್ಗಳು ಏನನ್ನೋದನ್ನ ಈಗ್ಲೇ ಹೇಳ್ತೀನಿ. ಟಾಸ್ಕ್ಗಳ ಬಗ್ಗೆ ಯೋಚನೆ ಮಾಡಿ ನೀವು ಸ್ಪರ್ಧೆಯಲ್ಲಿ ಗೆದ್ದು ತೋರಿಸ್ದಾಗೆ ನಿಮ್ಮ ಸಾಮರ್ಥ್ಯ ಏನನ್ನೋದು ಬೇರೆಯವ್ರಿಗೂ ಗೊತ್ತಾಗೋದು. ಆಮೇಲೆ ಟಾಸ್ಕ್ ಕೊಟ್ಟಾಗ ಇದು ಕಷ್ಟ, ನನ್ನಿಂದ ಆಗಲ್ಲ ಅಂತ ಯಾರು ಹೇಳ್ತಾರೋ ಅವರು ಸೋತಾಗಿ. ಇದು ಮೊದಲನೇ ರೂಲ್ಸ್. ಆಮೇಲೆ ಅಂಪೈರ್ ತೀರ್ಮಾನವೇ ಮೊದಲಿನ ತೀರ್ಮಾನ ಅನ್ನೋದು ನೆನ್ಪಿರ್ಲಿ. ಇದು ಕೇವಲ ನಿಮ್ಮಿಬ್ರು ಮಧ್ಯೆ ನಡೆಯುತ್ತೆ, ಯಾಕೆಂದ್ರೆ ಈ ಮನೆಗೆ ಬೆಸ್ಟ್ ಸೊಸೆ ಯಾರು ಅನ್ನೋದು ನಿರ್ಧಾರ ಮಾಡ್ಬೇಕಾಗಿದೆ. ನಿರ್ಧಾರ ಮಾಡೋ ಹಕ್ಕು ಈ ಮನೆಯವರಿಗಿದೆ. ಅಣ್ಣ ಅತ್ತಿಗೆನ ಸೋಲಿಸ್ಬೇಕು ಅಂತಾನೆ ದೊಡ್ಡಪ್ಪ ಅಂಪೈರ್ ಆಗಿದ್ದಾರೆ. ರಾಘು: ಸಂಗೀತ, ಆಟ ನಡೆಯದೆ ಎಲ್ರ ಮುಂದೆ ಅಂದ್ಮೇಲೆ ಇನ್ನ ಮೋಸ ಮಾಡೋದಿಕ್ಕೆ ಹೇಗ್ ಸಾಧ್ಯ ಹೇಳು? ನೀನು ಹೇಗೆ ಅನ್ನೋ ಪ್ರಶ್ನೆಗೆ ಈ ಗೇಮ್ ಮುಗಿದ್ಮೇಲೆ ಉತ್ತರ ಸಿಗುತ್ತೆ, ನೋಡ್ತಾ ಇರು.